नाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। अन्तिमसत्य नमः शिवाय अगणितनामा नमः शिवाय अघनिर्मूला नमः शिवाय अमितानन्दा नमः शिवाय अविनाशाद्या नमः शिवाय आगमविनुता नमः शिवाय आत्मोल्लासा नमः शिवाय आद्यकवीशा नमः शिवाय सौख्यसमुद्रा नमः शिवाय सौम्यशरनिधे नमः शिवाय हृदयावासा नमः शिवाय हृदयावासा नमः शिवाय हृदयावासा नमः शिवाय। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। ತಿಳುವಳಿಕೆ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಒಳಗೆ ಒಂದು ಹೆಜ್ಜೆ ಬಂದರೆ ನೋಡಬೇಕು. ಅವಸರ ಮಾಡಿದ್ರೆ ಹಿಂಗೆ ಆಗ್ತದೆ. ಮನುಷ್ಯ ಸ್ವಲ್ಪ ನಿಧಾನವಾಗಿ ಹೊರಡಬೇಕು. ಅದಕ್ಕೆ ಶಿಷ್ಯನಿಗೆ ಹೇಳ್ತಾನೆ ಗುರು, ತಿಳುವಳಿಕೆ ಬಹಳ ಮಹತ್ವದ್ದಪ್ಪ. ಯೋಚನೆ ಮಾಡು, ಏನದ ಅದನ್ನು ತಿಳ್ಕೋ. ಪಾಪ ತಾಯಿಗೆ ಹೆಂಗಾಗಿರಬೇಡ, ಒಳಗೆ ಬಂದಾಳ ನೋಡ್ತಾಳ, ಮಗು ಆನಂದವಾಗ್ಯದ, ಹಾವ ಸತ್ತು ಬಿದ್ದದ. ಆಕೆಗೆ ಎಷ್ಟು ದುಃಖ ಆಗಿರಬೇಡ. ಆದರೆ ಏನಾಯಿತು? ಆಗಿ ಹೋಯಿತು. ಏನಾಗೋದು ಆಗಿ ಹೋಯಿತು. ಇನ್ಯಾವ ಮುಂಗಲಿ ಬರೋದದ ಹೇಳಿ? ಎಷ್ಟು ಒಳ್ಳೆಯ ಮುಂಗಲಿ ಹೋಯಿತು. ಇದಕ್ಕೆ ಕಾರಣ ಏನು ಅಂದರೆ, ಕೊಲ್ಲಬೇಕಂತ ಕೊಂದವಳು ಅಲ್ಲ, ಅಜ್ಞಾನ, ಅವಸರ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಹೇಸ್ಟ್ ಮೇಕ್ಸ್ ವೇಸ್ಟ್. ಎಷ್ಟು ಚಂದ ಮಾತದ. ಅವಸರ ಮಾಡಿದ್ರೆ ಕಳ್ಕೋತೀರಿ ಅಂತ. ಆಗ ಸ್ವಲ್ಪ ನಿಧಾನ ಇರಬೇಕು. ಮನುಷ್ಯ ಬದುಕಬೇಕು. ಈ ಜಗತ್ತಿನಲ್ಲಿ ತಿಳ್ಕೊಂಡು ಬದುಕಬೇಕು. ಆಲೋಚನೆ ಮಾಡಿ ಸರಿಯಾಗಿ ಜ್ಞಾನ ಮಾಡಿಕೊಂಡು ಬದುಕಬೇಕು. ಈ ಕುರ್ಚಿ ಅದಲ್ಲ, ಚಲೋ ಕುರ್ಚದ ಕುಂಡ್ರಾಕ್ ಹೋಗಬಾರ್ದು. ಚಲೋ ಅದ ಇಲ್ಲ ನೋಡಬೇಕು. ಮೊದಲ ಚೆನ್ನಾಗಿ ಅದನ ಇಲ್ಲ ನೋಡಬೇಕು. ಒಮ್ಮೊಮ್ಮೆ ಆಗುವುದಲ್ಲೇನು, ಹಿಂಗೆ ಕುರ್ಚಿ ಹಾಕಿರ್ತಾರೆ. ಬರ ಬಂದವನೇ ಒಬ್ಬ ಮ್ಯಾಲೆ ಬಂದು ಕುಂತ, ಅವನು ಅತಿಥಿನೇ.
ಆದ್ರೆ ಅದು ಅವನ ಹೆಸರಿನ ಕುರ್ಚಿ ಅಲ್ಲ. ಅಲ್ಲಿ ಅವರು ಬೇರೆಯವರು ಕೂಡೋರಿದ್ದರು. ಓದ್ಕೋಬೇಕು ಬೇಡ, ಮುಂದೆ ಬರೆದು ಇಟ್ಟಿರ್ತಾರೆ. ಅಲ್ಲಿಂದ ಎಲ್ಲರೂ ಬಂದರು. ಇವ ಏನು ಎಲ್ಲಿ ಕೂತಿದ್ದಲ್ಲ ಅವನ ಹೆಸರು ಇರಲಿಲ್ಲ. ಅಲ್ಲಿ ಬಂದು ಎಬ್ಸಿದ್ರು, ಇಲ್ಲಿ ಕೂಡೋದಲ್ಲ, ನೀವು ಆಚೆ ಕಡೆ ಕೂಡಿ ಅಂದರು. ಅಪಮಾನ ಆಯ್ತು. ಅವಸರ ಓದಿ ಕೂಡಬೇಕು. ಇದು ನನ್ನ ಕುರ್ಚಿ ಹೌದಲ್ಲ ಅಂತ ಕೂಡಬೇಕು. ಹಿಂಗೆ ಸಣ್ಣವೇ ಎಷ್ಟು ಜಗಳಕ್ಕೆ ಕಾರಣ ಆಗ್ತಾವ, ದುಃಖಕ್ಕೆ ಕಾರಣ ಆಗ್ತಾವ. ಅದನ್ನು ಅರ್ಥ ಮಾಡಿಕೊಂಡು ಮನುಷ್ಯ ಜ್ಞಾನ ಮಾಡ್ಕೋಬೇಕು ಅಂತ ಗುರು. ಅದಕ್ಕೆ ನೀ ಎಲ್ಲ ಓದಿರ್ಬೋದು, ಪುಸ್ತಕ ಭಾಳ ಓದಿದೆ, ಆದರೆ ಪುಸ್ತಕದಾಗಿದಲ್ಲ ಅವಸರ. ಇದು ಪುಸ್ತಕದಾಗ ಭಾಳ ಜ್ಞಾನ ಇರೋದಿಲ್ಲ. ಜೀವನದಲ್ಲಿ ಕಣ್ಣು ತೆರೆದು ಬದುಕಬೇಕು. ಪುಸ್ತಕ ಓದ್ಯಾನ, ಇಲ್ಲಿಂದ ಮುಂಬೈಗೆ ಹೋಗಲಿಕ್ಕೆ ಇದೆಲ್ಲ ದಾರಿ ದಾರಿ ಅಂತ ಎಲ್ಲ ಪುಸ್ತಕದಾಗ ಲಿಸ್ಟ್ ನೋಡ್ಯಾನ. ಆದರೆ ದಾರಿ ಹಿಡಿಬೇಕಲ್ಲ. ದಾರೇನು ಪುಸ್ತಕದಾಗ ಬರ್ದಂಗೆ ಸರಳ ಇರ್ತದೇನು? ಸ್ವಲ್ಪ ಅಲ್ಲೇ ಇಲ್ಲೇ ಹೊಳ್ಳಿರ್ತದೆ, ಮಾಡಿರ್ತದೆ, ಹಂಗೆ ಹಿಂಗೆ ಆಗಿರ್ತದೆ, ಎಲ್ಲ ಆಗಿರ್ತದೆ. ನೋಡ್ಕೊಂಡು ಹೋಗಬೇಕು, ಹೋಗಬಾರದು. ಕಣ್ಣು ಪ್ರತಿ ಕ್ಷಣ ಕಣ್ಣು ತೆರೆದು ಹೋಗಬೇಕಾಗ್ತದೆ. ಅಲ್ಲಿ ಮಹತ್ವದ್ದು. ಪುಸ್ತಕ ಎಷ್ಟು ಓದಿದ್ರೆ ಏನೆಲ್ಲ ಬಾಯ್ಪಾಠ ಮಾಡ್ಯಾನ, ಹಿಂಗದ ಹಂಗದ ಅಂತ. ಆದರೆ ಈಶಾಡಕ್ಕೆ ಬರಂಗಿಲ್ಲ, ಎಲ್ಲ ಗೊತ್ತು. ಅದಕ್ಕೆ ಕಣ್ಣು ತೆರಿಬೇಕು, ಮನಸ್ಸನ್ನು ಮುಕ್ತಗೊಳಿಸಬೇಕು, ತೆರಿಬೇಕು, ಬುದ್ಧಿಯನ್ನು ಪ್ರಜಾಗ್ರಗೊಳಿಸಬೇಕು, ಜಗತ್ತನ್ನು ನೋಡಬೇಕು, ಸರಿಯಾಗಿ ತಿಳ್ಕೋಬೇಕು. ಆ ತಿಳುವಳಿಕೆ ಬಂತು ಅಂದರೆ ಮನುಷ್ಯನ ಜೀವನ, ಮನುಷ್ಯನ ಬದುಕ ಅದು ಸುವರ್ಣ ಬದುಕವಾಗ್ತದೆ. ಹಂಗೆ ಬಾಳೋದದು. ಆದ್ದರಿಂದ ಹೇಳ್ತಾನ, ನೀನು ಭಾಳ ಜಾಣ ಇರ್ಬೋದು ಶಿಷ್ಯನೇ, ಭಾಳ ಶೂರ ವೀರ ಇರಬಹುದು, ನಿನ್ನ ವಿಚಾರಗಳು ಭಾಳ ಚೆನ್ನಾಗಿ ಅಂತ ನೀ ತಿಳ್ಕೊಂಡಿರಬಹುದು. ಆದರೂ ಏನು ಮಾಡೋದು? ದುಃಖಿ ಆಗಿದೆಯಲ್ಲ. ಅಂದರೆ ನಿನ್ನಿಷ್ಟು ವಿದ್ಯೆ, ಇಷ್ಟೆಲ್ಲ ನಿನ್ನ ಸಾಧನೆ ನಿನ್ನ ದುಃಖವನ್ನು ಕಡಿಮೆ ಮಾಡಲಿಕ್ಕಾಗಿಲ್ಲ, ಚಿಂತೆಯನ್ನು ಕಡಿಮೆ ಮಾಡಲಿಕ್ಕಾಗಿಲ್ಲ. ಜ್ಞಾನ ಹೆಚ್ಚಾದಂತೆ ಮನುಷ್ಯ ನಿಶ್ಚಿಂತನಾಗಬೇಕಾಗ್ತದೆ ಮತ್ತು ಮನುಷ್ಯ ದಾರಿ ಬಿಡಬಾರ್ದು ಆಗ್ತದೆ. ದಾರಿಯೊಳಗೆ ನಡೀತಾ ಇರಬೇಕು. ಜಾಣನಾದ ಬಳಿಕ, ತಿಳಿದ ಬಳಿಕ ಸರಿಯಾದ ಮಾರ್ಗದಲ್ಲಿ ಸಾಕ್ತಾ ಇರಬೇಕು. ಅದು ಬಹಳ ಮಹತ್ವದ್ದು, ಅದು ಬಹಳ ಮಹತ್ವದ್ದು. ಅದಕ್ಕೆ ಶಿಷ್ಯ ಅಂತಾನೆ, ನೋಡು ನಿಶ್ಚಿಂತತೆ ನಿನಗಿಲ್ಲ, ಚಿಂತೆ ಮಾಡ್ತೀಯಲ್ಲ. ಶೋಚ ನನ್ವ ಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೋ ನಗತಾಸೋಶ್ಚ ನಾನು ಶೋಚಂತಿ ಪಂಡಿತಾಃ. ನನಗೆ ಬಹಳ ತಿಳಿದದಂತ ಹೇಳಿದ್ರೆ ಏನಾಯಿತು? ಆದರೆ ಮಾಡಬಾರದ ಚಿಂತೆಯೆಲ್ಲ ಮಾಡ್ತೀಯಲ್ಲಪ್ಪ. ಎಂಥ ಯಾವುದಕ್ಕೆ ಚಿಂತೆ ಮಾಡಬೇಕೋ ಮಾಡಬೇಕು, ಮಾಡಬಾರದ್ದಕ್ಕೆಲ್ಲ ಚಿಂತೆ ಮಾಡ್ತೀ ಅಂದ ಬಳಿಕ ನೀನು ಜಾಣ ಅಂತ ಹೇಳೋದು ಹೇಗೆ? ನಾನು ಶೋಚಂತಿ ಪಂಡಿತಾಃ ಗತಾಸು ನಗತಾಸೋಶ್ಚ. ಈಗಿಲ್ಲ, ಹಾಗೆ ಹೋಗಿ 50 ವರ್ಷ ಆಗ್ಯಾವ, ಈಗ ಅಳಕತ್ಯಾನ. ಇದೇನು ಚಿಂತೆ ಮಾಡೋ ರೀತಿ ಆಯ್ತು ಹೇಳಿ? ಲಗ್ನ ಆಗಿ ಇಷ್ಟು ವರ್ಷ ಆಗ್ಯದ, ಮುಪ್ಪಾಗ್ಯದ, 90 ವರ್ಷ ಆಗ್ಯದ. ಆ ಏನು ಮೊದಲ ಲಗ್ನ ಆಗಿತ್ತಲ್ಲ 50 ವರ್ಷದ ಹಿಂದೆ, ಅದು ನೆನಪಾಗ್ಯದ. ಹಂಗಾಗಿತ್ತು, ಈಗೆಲ್ಲ ಹಿಂಗೆ ಆಯ್ತಲ್ಲ ಅಂತ ಅಳಕತ್ಯಾನ. ಫೋಟೋ ನೋಡ್ಯಾನ, ಆಲ್ಬಮ್ ನೋಡ್ಯಾನ. ಏನು ಮಾಡು? ಅವಾಗಿನ ವೈಭವ, ಇಬ್ಬರು ಆ ಕುರ್ಚಿ ಮೇಲೆ ಕೂತಾಗ ಅದೇನು ತಕ್ಕೊಂಡಿದ್ದ ಫೋಟೋ
ಏನು ಅದ್ಭುತ ಆಯಿತು. ಗಳ ಗಳ ಅಳಕತ್ಯಾರ. ಎಲ್ಲ ಹೋಯ್ತಲ್ಲ ಅಂತ. ಅವ್ರ ಮನೆಯವರು ಒಂದು 4 ವರ್ಷದ ಹಿಂದೆ ಅವ್ರ ದೇಹ ಬಿಟ್ಟಿದ್ರು. ಅವ್ರದ್ದು ನೆನಪಾಯ್ತು, ಇವ್ರು ಹಿಂಗಿದ್ರಲ್ಲ, ಅವರು ಇಲ್ಲ, ಇವರು ಇಲ್ಲ. ಗತ ಹೋಗಿ ಅದ, ಇನ್ನೇನು ಅಳೋದದ, ಆಗಿದ್ದಾಗಿ ಹೋಗಿ ಅದ. ಮತ್ತೀಗೆಲ್ಲ ಅದಾರ, ಸೊಸೆಯಂದಿರು ಎಷ್ಟು ಸೇವಾ ಮಾಡ್ತಾರೆ, ಮಕ್ಕಳದಾವ, ಮೊಮ್ಮಕ್ಕಳದಾವ, ಮನೆ ತುಂಬ ರೊಕ್ಕ ಸಂಪತ್ತದ, ಎಲ್ಲ ಹಂಸ ತೂಲಿಕ ತಲುಪದ ಮ್ಯಾಲ ಮಲಗಕ್ಕೆ ಅವಕಾಶ ಕೊಟ್ಟಾರ. ಇಷ್ಟೆಲ್ಲ ಮಾಡ್ತಾರೆ. ಇವ ಆಲ್ಬಮ್ ನೋಡಿ ಅಳಾಕತ್ಯ. ಏನು ಮಾಡೋದು? ಇದಕ್ಕೆ ಕಾರಣ ಏನು ಹೇಳಿ? ಇದಕ್ಕೇನು ಕಾರಣ? ಸುಮ್ಮನೆ ವಿನಾಕಾರಣ ಅಷ್ಟೆ. ಚಿಂತೆ ಎಷ್ಟು ಜಾಣಿದ್ರೆ ಏನಾಯಿತು? ಚಿಂತೆ ಇತ್ತು ಅಂದರೆ ಮನುಷ್ಯನಿಗೆ ಅವಾಗ ಚಿಂತೆಯನ್ನು ಕಳ್ಕೊಳ್ಳದೆ ಇದ್ದರೆ ಇವ ಶಾಣೆ ಅಂತ ಅನ್ನೋದೇ ಹಾಗೆ. ನಿಶ್ಚಿಂತೆ ಇರಬೇಕು ಮನುಷ್ಯ ಸಾಧ್ಯವಾದಷ್ಟು. ಎಷ್ಟು ಸಾಧ್ಯವೋ ಅಷ್ಟು. ಹಳಿದ ಆಗಿ ಹೋಗಿದ್ದರ ಬಗ್ಗೆ ಬಹಳ ಚಿಂತೆ ಮಾಡಬಾರದು. ಭವಿಷ್ಯ ಇನ್ನು ಮುಂದಿಂದು ಬಹಳ ಚಿಂತೆ, ಇನ್ನು 50 ವರ್ಷದ ನಂತರ ಅದರದ್ದು ಚಿಂತೆ ಮಾಡಕ್ಕೆ ಹೋಗಬಾರ್ದು. ಇದ್ದ ರಸ್ತೆ ಅದಲ್ಲ, ಈಗ ಹೊಂಟೆವಲ್ಲ, ಇದರ ಬಗ್ಗೆ ಒಂದಿಷ್ಟು ಚಿಂತೆ ಮಾಡಬೇಕು. ಹೆಜ್ಜೆ ಇಡೋದ್ರ ಕಡೆ ನೋಡು ಮನುಷ್ಯನೇ. ಬಹಳ ಇದರ ಬಗ್ಗೆ ಬಹಳ ತಲೆಗೆ ಹಾಕ್ಕೊಳ್ಳೋದಕ್ಕಿಂತ ಈಗಿನ ಜೀವನವನ್ನು ಚಂದ ಮಾಡು. ನೋಡ್ತಾ ಇರು, ಕೇಳ್ತಾ ಇರು, ಮಾಡ್ತಾ ಇರು, ಸರಿಯಾದ ದಾರಿಯಲ್ಲಿ ಸಾಕ್ತಾ ಇರು. ಇದು ಜೀವನ ಒಳ್ಳೆಯದಾಗ್ತದೆ. ಭಾಳಷ್ಟು ಶಕ್ತಿ, ಸಾಮರ್ಥ್ಯ, ಬುದ್ಧಿ ಅದ ಅಂತಂದರೆ ಏನಾಯ್ತು? ಇರ್ಬೋದು, ನಿನಗೆ 10 ಡಿಗ್ರಿಗಳೇ ಇರ್ಬೋದು. ತಗೊಂಡು ಏನು ಮಾಡೋದು? ಬರೀ ಹಳಿ ಕಾಲ, ಹೊಸ ಕಾಲ, ಮುಂದಿಂದು ಹಿಂದರೆ ಅದಾನ. ಈಗ ಇಲ್ಲ. ಈಗ ಹೆಂಗೆ ಬದುಕಬೇಕು ಗೊತ್ತಿಲ್ಲ. ಅದಕ್ಕೆ ಗುರು ಹೇಳ್ದ, ನಿನ್ನ ತಲೆಯಾಗಿನ ತೆಗೆದು ಹಾಕು, ಈಗ ತಿಳ್ಕೋ ಒಂದಿಷ್ಟು. ಆವಾಗ ಶಿಷ್ಯ ಕೇಳ್ದ, ಏನು ತಿಳ್ಕೋಬೇಕು ಅಂತ ಹೇಳಿ ಗುರು ಹೇಳ್ತಾನೆ, ಏನು ತಿಳ್ಕೊಂಡ್ರೆ, ಏನು ತಿಳಿದ್ರೆ ನಿನಗೆ ಜ್ಞಾನ ಉಂಟಾಗ್ತದೆ, ಸರಿಯಾದ ಜ್ಞಾನ. ಮತ್ತು ಶಾಂತಿ, ಸಮಾಧಾನಗಳು ಮನಸ್ಸನ್ನು ತುಂಬಿಕೊಳ್ಳುತ್ತಾವೆ. ಮನಸ್ಸು ಸ್ವತಂತ್ರವಾಗ್ತದೆ. ಅಂಥದ್ದನ್ನು ತಿಳ್ಕೋಬೇಕು. ಬೇಕಲ್ಲ, ನಾವು ಎಲ್ಲಿ ಏನು ನಾವು ಬದುಕ್ತೇವೆ, ಬದುಕಿನ ಸುತ್ತ ಮುತ್ತ ಏನದ ಸ್ಪಷ್ಟವಾಗಿ ತಿಳ್ಕೋಬೇಕಾಗತ್ತೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮನುಷ್ಯ. ಏನು ಉಣ್ತೇನೆ, ಏನು ತಿಂತೇನೆ, ಏನು ಕುಡಿತೇನೆ, ತೊಡ್ತೇನೆ, ಉಡ್ತೇನೆ, ವ್ಯವಹರಿಸ್ತೇನೆ, ಇವೆಲ್ಲ ಸರಿಯಾಗಬೇಕಾದ್ರೆ ಸ್ಪಷ್ಟವಾಗಿ ಜ್ಞಾನ ಇರಬೇಕು. ಅಂಥ ಜ್ಞಾನ, ಸರಿಯಾದ ಜ್ಞಾನವನ್ನು ಶಿಷ್ಯನೇ ಮಾಡ್ಕೋಬೇಕು. ಬದುಕು ಇದು ನಿಂತಿದ್ದು ಜ್ಞಾನದ ಮೇಲೆ. ಇಂಥ ಜ್ಞಾನ ಬಹಳ ಮಹತ್ವದ್ದು. ಗುರು ಅಂತಾನ, ನೋಡು ಶಿಷ್ಯನೇ, ಇನ್ನು ಮೇಲೆ ನಾನು ಹೇಳ್ತೀನಿ ಕೇಳು, ಇದರ ಜ್ಞಾನ ಮಾಡಿಕೋ. ಏನು ಜ್ಞಾನ? ಬದುಕು ಯಾವುದರ ಮೇಲೆ ನಿಂತದೆ ಅಂಥ ಸಂಗತಿಗಳ ಜ್ಞಾನ ಮಾಡ್ಕೋಬೇಕು. ಮುಖ್ಯವಾಗಿ ಯಾವ ಜಗತ್ತಿನಲ್ಲಿ ನಾವು ಬದುಕ್ತೇವೆ ಅಂಥ ಜಗತ್ತಿನ ಸರಿಯಾದ ತಿಳುವಳಿಕೆ ಇರಬೇಕು. ರೈಟ್ ನಾಲೆಜ್ ಆಫ್ ದ ವರ್ಲ್ಡ್.
ಆನ್ ವಿಚ್ ಅವರ್ ಲೈಫ್ ಡಿಪೆಂಡ್ಸ್. ಅಲ್ಲಿ ಜಗತ್ತಿನ ಮೇಲೆ ನಾವು ಅವಲಂಬಿಸ್ತೇವೆ, ಅನೇಕ ಸಂಗತಿಗಳ ಮ್ಯಾಗ ನಾವು ಅವಲಂಬಿಸಿದೆ. ಶರೀರದ ಮ್ಯಾಗ ಅವಲಂಬಿಸೇವಿ, ಜಗತ್ತಿನ ಮ್ಯಾಗ ಅವಲಂಬಿಸಿದ್ದೇವೆ. ಯಾವುದರ ಮ್ಯಾಗ ಅವಲಂಬನ ನಮ್ಮದದೆ ಅದರ ಸ್ವರೂಪ ಒಂದಿಷ್ಟು ಗೊತ್ತಿರಬೇಕು. ಯಾವುದರ ಮೇಲೆ ನಾವು ಅವಲಂಬಿಸ್ತೇವೆ ಅದು ಹೆಂಗದ ಅನ್ನೋದು ಗೊತ್ತಿರಬೇಕು. ಎಲ್ಲಿ ಹೆಜ್ಜೆ ಇಡ್ತೇವೆ ಆ ಹೆಜ್ಜೆ ಇಡೋಕ್ಕಿಂತ ಮೊದಲ ಆ ಜಾಗ ಭದ್ರ ಅದನ್ನ ಇಲ್ಲ ನೋಡಬೇಕು. ಸ್ಥಿರಗೊಂಡು ಮುಂದೆ ಸಾಗಬೇಕಾಗ್ತದೆ, ಸರಿಯಾದ ತಿಳುವಳಿಕೆ ಬೇಕಾಗ್ತದೆ. ಸಿಕ್ಕದ್ದನ್ನೆಲ್ಲ ಸಂಗ್ರಹಿಸಬಾರದು, ಸಿಕ್ಕದ್ದಕ್ಕೆಲ್ಲ ಮಹತ್ವ ಕೊಡಬಾರದು. ಸಿಕ್ಕದ್ದೆಲ್ಲ ಸಂಗ್ರಹ ಮಾಡಿದರೆ ಕಷ್ಟಕ್ಕೆ ಒಳಗಾಗ್ತೇವೆ, ಮತ್ತು ಸಿಕ್ಕದ್ದಕ್ಕೆಲ್ಲ ಮಹತ್ವ ಕೊಡ್ಕೋತು ಹೋದೇವಿ ಅಂದರೂ ಕಷ್ಟಕ್ಕೆ ಒಳಗಾಗ್ತೀವಿ. ವಿಚಾರ ಮಾಡಿ 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 ಯಾವುದಕ್ಕೆ ಎಷ್ಟು ಬೆಲೆ ಗೊತ್ತಿರಬೇಕು, ಯಾವುದರ ಬೆಲೆ ಎಷ್ಟು. ಸುಮ್ಮನೆ ಭಾವನಾ ಮಾಡಿಕೊಂಡು ಅದಕ್ಕೆ ಬಹಳ ಬೆಲೆ ಕೊಟ್ಟೇವಿ ಅಂದ್ರೆ ಒಂದು ಸಣ್ಣ ಘಟನಾ ನಡೀತದೆ. ಏನೋ ಒಬ್ಬ ಸುಮ್ಮನೆ ನಿಮ್ಮನ್ನು ನೋಡಿ ಕೆಮ್ಮದ, ಇದಕ್ಕೆ ಭಾರಿ ಮಹತ್ವ ಕೊಟ್ಟು ಇದರ ಹಿಂದೆ ಏನೋ ಉದ್ದೇಶದ. ನನ್ನ ನೋಡಿ ಕೆಮ್ಮದಂದ್ರೆ ಏನೋ ಅದ, ಇವನು ನೋಡೇ ಕೆಮ್ಮ ಬಂತೇನು, ಸುಮ್ಮನೆ ಸಹಜ ಕೆಮ್ಮದ, ಇವನು ಉದ್ದೇಶ ಏನೋ ಅದು. ಹಿಂಗೆ ತಿಳ್ಕೊಂಡು ತಲೆ ಕೆಡಿಸ್ಕೊಂಡು ಜಗಳಕ್ಕೆ ಇದಕ್ಕೆ ಕಾರಣ ಆಗಿ ಆಗೋದಿಲ್ಲೇನು? ಮಾಡಬೇಡ ಮನುಷ್ಯನೇ, ಸರಿಯಾಗಿ ತಿಳ್ಕೋ. ಸುಮ್ಮನೆ ಇಲ್ಲದಕ್ಕೆಲ್ಲ ಭಾಳ ಮಹತ್ವ ಕೊಡಬೇಡ. ಯಾರೇ ಏನರ ಒಂದು ಶಬ್ದ ನೋಡಿದ್ರೆ ಅದಕ್ಕೆ ಬಹಳ ಮಹತ್ವ ಕೊಡ್ತೀಯೇನು? ಏನದು ಹಿಡಿಸೋ ಶಬ್ದ ಇರಲಿ ಹಿಡಿಸೋದ ಶಬ್ದ ಇರಲಿ ಸುಮ್ಮನೆ ಅಂತಾರೆ. ಏನು ನಮ್ಮ ಹುಡುಗ ರಾಜ ಅದ, ನಾವನಂತವ ಈ ಜಗತ್ನಾಗಿಲ್ಲ ಅಂತ. ಜಗತ್ನಾಗಿಲ್ಲ ಏನು? ಸುಮ್ಮನೆ ಅಂತಾರೆ, ಅದನ್ನೇ ಖರೆ ಅಂತ ತಿಳ್ಕೋಬಾರ್ದು. ಹಾಗೆ ಜಗತ್ತ ಏನೇನೋ ಅಂತಿರ್ತದೆ, ಒಮ್ಮೊಮ್ಮೆ ಹೊಗಳಿ ಬಹಳ ಎತ್ತರಕ್ಕೂ ಏರಿಸ್ತದೆ, ಒಮ್ಮೆ ಜೋರಾಗಿ ಒಗೆದ ಹಾಕಿರ್ತದೆ. ನಾವು ಎರಡಕ್ಕೂ ಬಹಳ ಮಹತ್ವ ಕೊಡಬಾರ್ದು. ಸುಮ್ಮನೆ ಅದೊಂದು ಪದ್ಧತಿ ಅದ. ಪರಿಚಯ ಮಾಡೋಕ್ಕೆ ಹೇಳೋದಿಲ್ಲೇನು, ಇಂಥವ್ರು ಯಾರೂ ಇಲ್ಲ ಈ ಜಗತ್ನಾಗ ಅಂತಾರೆ, ಮತ್ತು ಇವ ಒಬ್ಬನೇ. ಹಿಂಗೆಲ್ಲ ಹೋಗಬಾರ್ದು. ಎಷ್ಟು ಮಹತ್ವ ಅಷ್ಟೇ ಮಹತ್ವ ಕೊಡಬೇಕು. ಆ ಜ್ಞಾನ ಸರಿಯಾಗಿತ್ತು ಅಂದರೆ ನಮ್ಮ ಜೀವನ ಚೆಂದಾಗಿ ಸಾಕ್ತದೆ. ಅದಕ್ಕೆ ಜ್ಞಾನ ಮಾಡ್ಕೋಬೇಕು. ಅಂಥ ಜ್ಞಾನವನ್ನು ಪಡಿಬೇಕು ಅಂತ ಹೇಳಿದಾಗ ಶಿಷ್ಯ ಪ್ರಶ್ನೆ ಕೇಳಿದ, ಗುರುಗಳೇ ಅಂಥ ಜ್ಞಾನ ಕೊಡಿ ಅಂತ. ಏನದು ಜ್ಞಾನ? ಯಾವುದರ ಜ್ಞಾನ? ಗುರುಗಳು ಇನ್ನು ಉಪದೇಶ ಆರಂಭ ಮಾಡ್ತಾರೆ. ನೋಡಪ್ಪ, ಈ ಜಗತ್ತಿನಲ್ಲಿ ಎರಡೇ ಎರಡು ವಸ್ತುಗಳದಾವ, ಅವುಗಳನ್ನು ಮೊದಲು ತಿಳ್ಕೋ. ಅವನಿಗೆ ಬಹಳ ಉತ್ಸಾಹ ಬಂತು. ಶಿಷ್ಯ ಹೇಳಿ ಗುರುಗಳೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುನೀಲಕಂಠೇಶ ಪರಮ ಪ್ರಕಾಶ ಗುರುನೀಲಕಂಠೇಶ ಪರಮ ಪ್ರಕಾಶ ಜಯ ಜಯ ಮಂಗಲ ದಾಲ್ಪಿಕರ ಗಿರೆ ಜಯ ಜಯ ಮಂಗಲ ದಾಲ್ಪಿಕರ ಗಿರೆ ಇಂದ್ರ ಪಿತಾವೃತಿ ಮಠದಲ್ಲಿ Om
ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ರಕ್ತ ಇದು ನಮ್ಮ ದೇಹದಲ್ಲೆಲ್ಲ ಸಂಚರಿಸಿ ಪೋಷಕಾಂಶಗಳನ್ನು ಎಲ್ಲ ಅಂಗಗಳಿಗೂ ತಲುಪಿಸುವ ಅಂಚೆಕಾರ. ಇಂದಿನ ದಿನಗಳಲ್ಲಿ ದೇಹದ ವಿವಿಧ ಅಂಗಗಳನ್ನು ತಂತ್ರಜ್ಞಾನದ ಮುಖಾಂತರ ಕೃತಕವಾಗಿ ಸೃಷ್ಟಿಸಬಹುದು. ಆದರೆ ರಕ್ತ ಸೃಷ್ಟಿಯಾಗುವುದು ಜೀವಿಯ ದೇಹದಲ್ಲಿ ಮಾತ್ರ. ರಕ್ತದ ಸೃಷ್ಟಿಗೆ ಯಾವುದೇ ಪರ್ಯಾಯಗಳಿಲ್ಲ. ತಲಸೇಮಿಯಾ, ಸಿಕಲ್ ಸೆಲ್, ಬ್ಲಡ್ ಕ್ಯಾನ್ಸರ್ನಂತಹ ರಕ್ತ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ, ಗರ್ಭಿಣಿ ಮಹಿಳೆಯರಿಗೆ, ತುರ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರಿಗೆ ಆರೋಗ್ಯವಂತ ರಕ್ತದ ಅಗತ್ಯ ಬಹಳ ಹೆಚ್ಚಿದೆ. ಈ ರೀತಿಯ ತುರ್ತು ಸಂದರ್ಭಗಳಲ್ಲಿ ದೇಹಕ್ಕೆ ರಕ್ತದ ಅವಶ್ಯಕತೆ ಎದುರಾದಾಗ ಅದನ್ನು ಪೂರೈಸಲು ಸಾಧ್ಯವಾಗುವುದು ರಕ್ತದಾನದಿಂದ ಮಾತ್ರ. ಹೀಗಾಗಿಯೇ ರಕ್ತದಾನವು ಶ್ರೇಷ್ಠ ದಾನ ಎನಿಸಿದೆ. ಕರ್ನಾಟಕ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್, ರೋಟರಿ ಸೌತ್ ಪರೇಡ್, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಕೊರೋನಾ ವಾರಿಯರ್ಸ್ ಆಫ್ ಬನಶಂಕರಿ ಹಾಗೂ ಯೂತ್ ಫಾರ್ ಪರಿವರ್ತನ್ ಆಯೋಜಿಸಿದ್ದ ಈ ರಕ್ತದಾನ ಶಿಬಿರದ ಬಗ್ಗೆ ರೆಡ್ ಕ್ರಾಸ್ನ ರಕ್ತದಾನ ಕಾರ್ಯಕ್ರಮದ ರಾಜ್ಯ ಮಟ್ಟದ ಸಂಯೋಜಕರಾದ ಡಾಕ್ಟರ್ ರಾಜೀವ್ ಚಂದ್ರಶೇಖರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹೀಗೆ. ರಕ್ತವನ್ನ ಯಾವುದೇ ಒಂದು ಕಾರ್ಖಾನೆಯಲ್ಲಿ ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಒಬ್ಬ ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡಿ ಒಂದು ಮಾನವೀಯತೆಯ ದೃಷ್ಟಿಯ ಹಿನ್ನೆಲೆಯಲ್ಲಿ ನಾವಿವತ್ತು ರೋಗಿಗಳಿಗೆ ರಕ್ತವನ್ನು ಪೂರೈಸತಕ್ಕಂಥ ಒಂದು ಕೆಲಸವನ್ನ ಮಾಡಬಹುದು. ಆನಂದ್ ರಾಮಚಂದ್ರ ಅವರು ಮನುಷ್ಯತ್ವದ ದೃಷ್ಟಿಯಿಂದ ರಕ್ತದಾನವು ಮಹತ್ವದ್ದಾಗಿದೆ ಎಂದು ಹೇಳಿ ರಕ್ತದಾನ ಶಿಬಿರದ ಬಗ್ಗೆ ತಿಳಿಸಿತು. ಧನ್ಯವಾದಗಳು. ರಕ್ತದಾನದ ಬಗ್ಗೆ ಇರುವ ಊಹಾಪೋಹಗಳ ಬಗ್ಗೆ ಯಾವುದೇ ತಪ್ಪು ಕಲ್ಪನೆ ಬೇಡ. ರಕ್ತದಾನವು ಆರೋಗ್ಯಕ್ಕೆ ಪೂರಕವಾದದ್ದು ಎಂದವರು ರಕ್ತದಾನಿಯಾದ ಕಲ್ಯಾಣಿ ಅವರು. ನಾನು ಬ್ಲಡ್ ಡೊನೇಷನ್ ರೆಗ್ಯುಲರ್ ಆಗಿ ಮಾಡ್ತೀನಿ. ನಾನು ಹೆಲ್ದಿ ಆಗಿದ್ದೀನಿ. 3-4 ಮಂತ್ಸ್ಗೆ ಒಂದ್ಸತಿ ಆರಾಮಾಗಿ ಬ್ಲಡ್ ಕೊಡ್ಬೋದು. ಹೆಲ್ದಿ ಆಗಿರಿ, ಬ್ಲಡ್ ಡೊನೇಟ್ ಮಾಡಿ. ವಿ ಕ್ಯಾನ್ ಸೇವ್ 4 ಲೈಫ್ಸ್. ಒಂದು ಬ್ಲಡ್ ಡೊನೇಷನ್ ಇಂದ 4 ಜನನ ಸೇವ್ ಮಾಡ್ಬೋದು. ಸೊ ದಯವಿಟ್ಟು ಎಲ್ಲರೂ ಬ್ಲಡ್ ಡೊನೇಟ್ ಮಾಡಿ. ಥ್ಯಾಂಕ್ ಯು. ರಕ್ತದಾನಿಯಾದ ಬಾಬು ಅವರು ರಕ್ತದಾನದಿಂದ ಯಾವುದೇ ರೀತಿಯಾದ ತೊಂದರೆಯೂ ಕಾಣಿಸಿಕೊಳ್ಳುವುದಿಲ್ಲ ಎಂದು ಇತರರಿಗೆ ಸ್ವಯಂ ಪ್ರೇರಿತ ರಕ್ತದಾನಕ್ಕೆ ಕರೆ ನೀಡಿದ್ದು ಹೀಗೆ. ಸೊ ನನಗೂ ಇನ್ಫಾರ್ಮೇಶನ್ ಕೊಟ್ಟಿದ್ರು, ಬಂದು ಈ ಥರ ಬ್ಲಡ್ ಡೊನೇಟ್ ಮಾಡ್ತೀರಾ ಅಂತ. ನನಗೂ ಒಂಥರ ಖುಷಿ ಆಯಿತು ಭಾಳ ಕೇಳಿ. ಈಗ ಆಲ್ರೆಡಿ ನಾನು ಒಂದು 5-6 ಸತಿ ಕೊಟ್ಟಿದ್ದೀನಿ. ಏನೂ ತೊಂದರೆ ಆಗಿಲ್ಲ, ತೊಂದರೆನೂ ಆಗಲ್ಲ, ಯಾರೂ ಭಯ ಪಡೋ ಅವಶ್ಯಕತೆನೂ ಇಲ್ಲ. ಸೊ ಇನ್ನೊಂದು 7ನೇ ಸತಿ ಕೊಡ್ತಾ ಇದ್ದೀನಿ. ಸೊ ನಮಗೂ ಒಂಥರ ಬ್ಲಡ್ ರೀಸೈಕಲ್ ಆಗುತ್ತೆ. ಕೊಡೋದ್ರಿಂದ ಒಂದು 4-5 ಜನಕ್ಕೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಬಂದು ಕೊಡಿ ಅಂತ. ಥ್ಯಾಂಕ್ ಯು. ಹಿಂದೂಸ್ತಾನ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯ ಸ್ಟೇಟ್ ಟ್ರೈನಿಂಗ್ ಕಮಿಷನರ್ ಆದ ಸುರೇಶ್ ಅವರು ರಕ್ತದಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ರೆಡ್ ಕ್ರಾಸ್ನವರು ಈ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಿ ತುಂಬ ಜನಗಳಿಗೆ ಒಳ್ಳೆಯದನ್ನು ಮಾಡ್ತಿದ್ದಾರೆ. ನಿಜಕ್ಕೂ ಸಮಾಜಕ್ಕೆ ಒಳ್ಳೆಯದಿದು. ಬ್ಲಡ್ ನಿಜಕ್ಕೂ ಎಲ್ಲ ಜನಗಳಿಗೆ ಅವಶ್ಯಕತೆ ಇದೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಿಂದೂಸ್ತಾನ್ ಸ್ಕೌಟ್ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಚೇರ್ಮನ್ ಇವ್ರ ಪರವಾಗಿಯೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯಲಾಗುವುದು. ಆರೋಗ್ಯವಂತರಾದ ನಿಮ್ಮ ಒಂದು ರಕ್ತದಾನ 3 ಜೀವಗಳನ್ನು ಉಳಿಸಬಲ್ಲದು. ಯೋಚಿಸಿ, ನಿಮ್ಮ ರಕ್ತದಾನ ಪಡೆಯುವವರಿಗೆ ಜೀವವನ್ನು ನೀಡಿದರೆ ನಿಮಗೆ ಅಪರಿಮಿತ ತೃಪ್ತಿ ದೊರಕುವುದು. ರಕ್ತದಾನ ಮಾಡಿ ಜೀವ ಉಳಿಸಿ. ಈ ರೀತಿ ನಾವು ಬದುಕಿದರೆ ನಮ್ಮ ಬದುಕಿನಲ್ಲಿ ಸಂತೋಷ ಅನುಭವಿಸೋದು ಹೇಗೆ? ಭಾಳ ಬೇಕಿದಕ್ಕೆಲ್ಲ ಕಾರಣ ಏನು ಅಂದರೆ ಮನುಷ್ಯನ ದುರಾಶ. ಎಲ್ಲ
ನನ್ನ ಕೈಯೊಳಗಿರಬೇಕು, ಎಲ್ಲದರ ಮಾಲೀಕ ನಾನು ಆಗಬೇಕು, ಜಗತ್ತನ್ನ ಹೇಳ್ದಂಗೆ ಕೇಳಬೇಕು. ಇದು ನಮ್ಮ ದುರಾಶೆ. ನಮ್ಮ ಇತಿ ಮಿತಿಯೊಳಗೆ ನಾವು ಹೇಗಿರಬೇಕು ಹಾಗಿದ್ದರೆ ಸಮಸ್ಯೆ ಬರುವುದಿಲ್ಲ. ಹೋರಾಟಕ್ಕೆ ಇಳಿತೇವಲ್ಲ, ಊರೆಲ್ಲ ನಮ್ಮ ಮಾತು ಕೇಳಬೇಕು ಅಂದರೆ ಹೆಂಗೆ ಸಾಧ್ಯದ? ಜಗತ್ತೆಲ್ಲ ನಮ್ಮ ಕೈಯೊಳಗಿರಬೇಕಂತ ಅನೇಕ ಜನ ಹೋಗಲಿಲ್ಲ. ಅಶೋಕ ಪ್ರಯತ್ನ ಪಟ್ಟ ಇಡೀ ಭಾರತ ಕೈಯೊಳಗಿರಬೇಕು. ಅಲೆಕ್ಸಾಂಡರ್ ಜಗತ್ತನ್ನು ಆಳಬೇಕು ಅಂತ ಅವ ಹೊರಟ. ಐ ಹ್ಯಾವ್ ಟು ಬಿ ದ ಸಾವರನ್ ರೂಲರ್ ಆಫ್ ದ ವರ್ಲ್ಡ್. ನಾನು ಜಗತ್ತಿನ ದೊರೆಯಾಗಬೇಕು ಅಂತ ಹೊರಟ. ಏನಾಯಿತು ಅಂದರೆ ಯುದ್ಧ ಆಯಿತು ಅಷ್ಟೆ. ಒಂದಲ್ಲ ಎರಡಲ್ಲ 100 ಯುದ್ಧಗಳನ್ನು ಮಾಡಬೇಕಾಯಿತು. ಲಕ್ಷಾಂತರ ಜನರನ್ನು ಕೊಲೆ ಮಾಡಿದರು, ರಕ್ತ ಮಾಡಿದರು ಬದುಕನ್ನು. ಕೊನೆಗೆ ಅಲೆಕ್ಸಾಂಡರ್ಗೆ ಸಿಕ್ಕಿದ್ದೇನು, ಇವರಿಗೆ ಸಿಕ್ಕಿದ್ದೇನು? ಸಾವು ಅಷ್ಟೆ. ಇಷ್ಟೆಲ್ಲ ಮಾಡಿ ಒಂದು ಕ್ಷಣ ಅನುಭವಿಸ್ಲಿಕ್ಕಾಗಲಿಲ್ಲ. ನಿಮಗೆ ಗೊತ್ತಿರಬೇಕು, ಅಲೆಕ್ಸಾಂಡರ್ ಅಂತ ಅಥೆನ್ಸ್ ಪಟ್ಟಣದ ಗ್ರೀಕ್ ದೇಶದ ಒಬ್ಬ ದೊರೆ, ಯುವಕ, 30 ವರ್ಷದ ಒಳಗೆ, ಒಳ್ಳೆಯ ಯುವಕ. ಆತನ ತಂದೆ ಫಿಲಿಪ್ಸ್ ಅಂತ. ಆತನಿಗೆ ಒಂದು ಕನಸ ಬಿತ್ತು ಅಲೆಕ್ಸಾಂಡರ್ ಹುಡುಗನಿಗೆ. ಏನು ಅಂದರೆ, ನಾನು ಈಗ ನಮ್ಮ ತಂದೆ ಸಣ್ಣ ಪ್ರದೇಶದ ರಾಜ, ನಾನು ಇಡೀ ಜಗತ್ತನ್ನು ಆಳಬೇಕು. ಕನಸು ಎಂಥವು ಬೀಳ್ತು. ಇಡೀ ಜಗತ್ತನ್ನು ಆಳಬೇಕು. ಅದಕ್ಕಾಗಿ ಸುಮ್ಮನೆ ಆಳಲಿಕ್ಕಾಗ್ತದೇನು? ಎದುರಿಸುವವ್ರನ್ನೆಲ್ಲ ಮುಗಿಸಬೇಕಾಗ್ತದೆ. ಸೈನಿಕರನ್ನ ಸೇನಾ ತಯಾರ ಮಾಡಿ. ಭಾಳ ಬಲಾಢ್ಯ ಅಲೆಕ್ಸಾಂಡರ್, ಬುದ್ಧಿವಂತ, ಶೂರ, ವೀರ ಎಲ್ಲ. ಇಂಥ ಅಲೆಕ್ಸಾಂಡರ್ ದೊಡ್ಡ ಸೇನೆಯನ್ನು ಕಟ್ಟಿದ, 30 ಒಳಗೆ. ಅಂಥ ಯುವಕ ಹೊರಟ. ಏನು ಎಲ್ಲೆಲ್ಲಿ ಹೋಗ್ತಾ ಇದ್ದ, ಏನು ನೋಡ್ತಿದ್ದ, ಅದನ್ನೆಲ್ಲ ತನ್ನದನ್ನಾಗಿ ಮಾಡ್ಕೋಬೇಕಂತ ಹೊರಟ. ಯುದ್ಧಗಳು 100 ದಾರಿಯೊಳಗೆ 100 ಯುದ್ಧಗಳನ್ನು ಮಾಡಿದ. ಭಾರತ ದೇಶಕ್ಕೂ ಬಂದ, ಉತ್ತರ ಭಾರತಕ್ಕೆ ಬಂದ. ಅಲ್ಲಿವರೆಗೆ ಎಲ್ಲವನ್ನ ಗೆದ್ದಿದ್ದು. ಇಡೀ ಭಾರತವನ್ನು ಆಕ್ರಾಂತ ಮಾಡಬೇಕು ಅಂತ ಅವನು ಭಾರತ ದೇಶವನ್ನು ಪ್ರವೇಶ ಮಾಡಿದಾಗ ಅವನಿಗೆ ಭಾರೀ ಸಂತೋಷ ಆಗಿತ್ತು. ಯಾಕೆ ಅಂದರೆ, ಇದೊಂದು ದೇಶ ಮುಗಿತು ಅಂದರೆ ಜಗತ್ತಿನ ದೊರೆ ನಾನು. ಹಾಗೆ ಕಲ್ಪನಾ ಎಷ್ಟು ಸಂತೋಷ ಕೊಟ್ಟಿತ್ತು. ಎಲ್ಲ ಮುಗಿಸಿದ, ತಿರುಗಿ ಹೊರಟ. ನಾನು ಸಾಮ್ರಾಟ ಅಂತ ಹೊರಟ. ದಾರಿಯೊಳಗೆ ಪ್ರಾಣ ಬಿಟ್ಟ ಅಷ್ಟೆ. ಎಲ್ಲ ಸಿಕ್ತು, ನಾನು ಸಾಮ್ರಾಟ ಅಂತ ಪ್ರಾಣ ಬಿಟ್ಟ ಅಷ್ಟೆ. ನಿಸರ್ಗ ಎಷ್ಟು ಅದ್ಭುತ ಅದು. ಏನು ಮಾಡಿದ? ಒಂದು ನನಸ ಮಾಡೋದಕ್ಕೆ ಲಕ್ಷ ಜನರ ನಾಶ ಆಗೋದಿಲ್ಲ. ಭೂಮಿ ನಾಶ ಆಗ್ತದೆ. ಜನ ಕಟ್ಟಿದಂಥ ಎಲ್ಲ ವಸ್ತು ಒಡವೆಗಳನ್ನು ನಾಶ ಮಾಡಬೇಕಾಗ್ತದೆ. ಎಲ್ಲವನ್ನ ನಾಶ ಮಾಡಿ ಒಂದು ಸಿಂಹಾಸನ ಮೇಲೆ ಕೂತ. ಆದರೆ ಏನು ಮಾಡೋದು? ಪ್ರಾಣ ಹೆಂಗೆ ಹೋಗೇ ಬಿಡ್ತು. ಕಾಲ, ಟೈಮ್ ಟಚ್ಡ್ ಹಿಮ್, ಡೆತ್ ಟಚ್ಡ್ ಹಿಮ್. ಆವಾಗ ಒಂದು ಸಾವಿನ ಕೊನೆ ಕ್ಷಣದಾಗ ಒಂದು ಸುಂದರ ಮಾತು ಹೇಳ್ತಾನೆ ಅಲೆಕ್ಸಾಂಡರ್. ಸಾಯುವಾಗ ಇನ್ನೂ ಊರು ಸೇರಿಲ್ಲ,
ಎಲ್ಲ ಮುಗಿದದ ಹಾದ್ಯಾಗ ಹೋಗಿ ಇನ್ನೇನು ಹೋಗಿ ಅದ್ಭುತ ಮೆರಿಬೇಕಂತ ಹೋದ ಮನುಷ್ಯ ಅಲೆಕ್ಸಾಂಡರ್ ದಾರಿಯೊಳಗೆ ಸಾಯುವಾಗ ಹೇಳ್ತಾನೆ, ತನ್ನ ಸೈನಿಕರನ್ನ ಕರೆದು ಸೇನಾಪತಿಗಳನ್ನು ಕರೆದು ಹೇಳ್ತಾನೆ, ಆತ ಅಂತಾನೆ, ನನ್ನ ಜೀವನ ಹಾಳಾಯಿತು. ಇಷ್ಟೆಲ್ಲ ಮಾಡಿದೆ, ಆದರೆ ಏನು ಮಾಡಿದೆ? ಒಂದು ಸಣ್ಣ ಇಚ್ಛೆಯನ್ನು ಪೂರೈಸೋದಕ್ಕಾಗಿ ಏನೆಲ್ಲ ಮಾಡಿಬಿಟ್ಟು. ಆತ ಅಂತಾನೆ, ನಾನು ಜಗತ್ತಿಗೆ ಬಂದೆ, ಏನೂ ಇರಲಿಲ್ಲ, ಈಗ ಹೊರಟೆ, ಏನೂ ಇಲ್ಲ, ಮಾಡಿದ್ದೇನು ಗಳಿಸಿದ್ದೇನು ಏನೂ ಇಲ್ಲ. ಅದೇ ಒಬ್ಬ ಸಂತ ಬದುಕ್ತಾನೆ, ಒಬ್ಬ ಜ್ಞಾನಿ ಮನುಷ್ಯ ಬದುಕ್ತಾನೆ. ಕನಸಿಲ್ಲ, ಅದರ ಅದ್ಭುತ ಜೀವನ. ವ್ಯತ್ಯಾಸ ಎಷ್ಟದ ಎರಡರ ಮಧ್ಯದಲ್ಲಿ? ಇವ ಬದುಕ್ತಾನೆ, ಜಗತ್ತು ನಾಶವಾಗ್ತದೆ, ಇವ ಬದುಕ್ತಾನೆ, ಜಗತ್ತು ಅರಳ್ತದೆ. ಇಬ್ಬರ ಜೀವನದಲ್ಲಿ ವ್ಯತ್ಯಾಸ ನೋಡಬೇಕು. ಎಂಥ ಸುಂದರ ವ್ಯತ್ಯಾಸ. ಅದೇ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಾಗ ಒಬ್ಬ ಸನ್ಯಾಸಿ, ಒಬ್ಬ ಜ್ಞಾನಿ ಭೇಟಿಯಾಗ್ತಾನೆ, ಒಬ್ಬ ತತ್ವಜ್ಞಾನಿ, ಒಬ್ಬ ಸನ್ಯಾಸಿ ಭೇಟಿಯಾಗ್ತಾನೆ. ಆತ ಪರಿಚಯ ಮಾಡ್ತಾರೆ, ಇಲ್ಲ ಅಲೆಕ್ಸಾಂಡರ್ ಜಗತ್ತಿನ ದೊರೆ. ಆವಾಗ ಸನ್ಯಾಸಿ ಹೇಳ್ತಾನೆ, ಈ ಜಗತ್ತಿನಾಗ ಯಾರು ದೊರೆ ಅಲ್ಲ, ನೀ ಯಾವ ದೊರೆ? ನಿನ್ನ ಮಾತು ಕೇಳಿ ಸೂರ್ಯ ಹೊರಡ್ತಾನೆ. ಅಪ್ಪು ಅವರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪ್ರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ. ಅದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಲೇಟೆಸ್ಟ್ ಟೆಕ್ನಿಕ್ ಯೂಸ್ ಮಾಡಿ ಆ ಕಣ್ಗಳನ್ನ ನಾವು ಸ್ಲೈಸ್ ಮಾಡ್ಬೋದು. ಫ್ರಂಟ್ ಪೋರ್ಷನ್ನ ಒಬ್ಬರಿಗೆ, ಬ್ಯಾಕ್ ಪೋರ್ಷನ್ನ ಇನ್ನೊಬ್ಬರಿಗೆ. ಈ ಯಾರಿಗೆ ಫ್ರಂಟ್ ಪೋರ್ಷನ್ ತೊಂದರೆ ಇದೆಯೋ ಅವ್ರಿಗೆ ಫ್ರಂಟ್ ಪೋರ್ಷನ್ ಕೊಟ್ವಿ, ಯಾರಿಗೆ ಬ್ಯಾಕ್ ಪೋರ್ಷನ್ ತೊಂದರೆ ಇದೆಯೋ ಅವರಿಗೆ ಬ್ಯಾಕ್ ಪೋರ್ಷನ್ ಕೊಟ್ಬಿಟ್ಟು, ಸೊ ಒಂದು ಕಣ್ಣ ಇಬ್ಬರಿಗೆ ಜೋಡಿಸಿ 2 ಕಣ್ಣ 4 ಜನರಿಗೆ ಜೋಡಿಸಿದ್ವಿ. ಮಾಡ್ಬೋದು, ದೇರ್ ಇಸ್ ನೋ ಡೌಟ್. ಅಪ್ಪು ತುಂಬ ಯಂಗಿದ್ರು, ಅವ್ರ ಕಣ್ಗಳು ತುಂಬ ಈಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಇದು ಪಾಸಿಬಿಲಿಟಿ ಇತ್ತು ನಮ್ಮ ಹತ್ರ. ನೋಡೋಣ, ಯಾಕೆ ಇದು ನಾವು ಟ್ರೈ ಮಾಡ್ಬೋದು. ಮೊದಲ ಬಾರಿಗೆ ಒಂದು ಸತಿ ನಮಗೆ ಇದು ಮಾಡೋಕ್ಕಾಯ್ತು ಅಂತ ನಮಗೆ ಇವಾಗ ಧೈರ್ಯ ಬಂತು ಅಂದರೆ, ಇನ್ನು ಯಾರ ಕಣ್ಣು ಕೂಡ ಅಷ್ಟು ಒಳ್ಳೇದಿದ್ದು ನಮಗೆ ಆ ಥರ ಪೇಷಂಟ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀವಿ. ಅವರು ನೋಡಿ, ಅವರು ಅಣ್ಣವರು ಆವತ್ತು ಹೇಳಿದರು, ನಂದು, ನಮ್ಮ ಮನೆಯವ್ರದ್ದು, ನಮ್ಮ ಮಕ್ಕಳದ್ದು ಕಣ್ಗಳನ್ನೆಲ್ಲ ನಾವು ದಾನ ಮಾಡ್ತೀವಿ ಅಂತ. ನೋಡಿ, ಅವ್ರು ಕೊಟ್ಟ ಮಾತಿಗೆ ಒಂದು ನುಡಿದಂತೆ ನಡೆದ ಒಂದು ಕುಟುಂಬ ಅದು. ಅಣ್ಣವ್ರು ತೀರೋದ ತಕ್ಷಣ ನನಗೆ ಫೋನ್ ಮಾಡಿದರು, ಅಕ್ಕವ್ರು ತೀರೋದಾಗ ನನಗೆ ಫೋನ್ ಮಾಡಿ ಹೇಳಿದರು. ಇವಾಗ ಮೊನ್ನೆ ಅಂತಹ ಒಂದು ಟ್ರ್ಯಾಜಿಕ್ ಇನ್ಸಿಡೆಂಟ್ಸ್. ಯಾರು ಈ ಟೈಮ್ನಲ್ಲಿ ನೇತ್ರದಾನದ ಬಗ್ಗೆ ಅಷ್ಟು ಥಿಂಕ್ ಮಾಡೋದಿಲ್ಲ. ಸೊ ಆದರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಣುಗಳನ್ನ ದಾನ ಮಾಡಿ ಒಂದು ಒಳ್ಳೆಯ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ. ಅದು ತೀರೋದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡೋ ಒಂದು ಕಾರ್ಯ ಎಲ್ಲರೂ ಮಾಡಬೇಕಂತ ಕೇಳ್ಕೊತೀವಿ. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು, ಕಷ್ಟವ ಸುಖವೋ ಅಳುಕದೆ ಆಡಿ ತೂಗುತ್ತಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಇದು ಕರ್ನಾಟಕದಲ್ಲಿ ಬಹುಶಃ ನಾವೆಲ್ಲರೂ ಕೇಳಿ ತುಂಬ ಮೆಚ್ಕೊಂಡಂಥ ಹಾಡು. ಈ ಹಾಡು ನಾನು ಒಬ್ಬ ಮನುಷ್ಯ ಹಾಡೋದನ್ನು ಕೇಳಿದೆ. ಅವ್ರು ಹಾಡಬೇಕಾದ್ರೆ ಅವರು ಎಲ್ಲರೂ ನಮ್ಮ ಥರನೇ ಇದ್ರು. ಅವರೊಂದು ಕನ್ನಡಕ ಹಾಕೊಂಡಿದ್ರು, ಒಂದು ಒಳ್ಳೆ ರೀತಿಯಾದ ಹಾಡು ಹಾಡಿದ್ರು. ಆ ಹಾಡನ್ನ ಒಂದು ಸಾಲು ಮುಗಿದ ಮೇಲೆ ನನಗೆ ಗೊತ್ತಾಯಿತು, ಅವ್ರಿಗೆ 2 ಕಣ್ಗಳಿಲ್ಲದೆ ಅವ್ರು ಆ ಹಾಡು ಹಾಡಿದ್ರು. ಅಂದರೆ ಒಬ್ಬ ಮನುಷ್ಯನಿಗೆ ಕಣ್ಣಿಲ್ಲ ಅಂದ್ರೂ ಆ ಭಾವನೆ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಭಾವನೆಯಲ್ಲಿ ಅದ್ಭುತವಾಗಿ ಆ ಹಾಡನ್ನ ಹಾಡಿದ್ರು. ಸೊ ಆ ಹಾಡನ್ನ ಕೇಳಿದ ಮೇಲೆ, ಆ ಹಾಡನ್ನ ಅವ್ರು ಹಾಡೋದನ್ನ ನಾನು ನೋಡ್ತಾ ಇದ್ದರೆ ನನಗೇನು ಅನ್ನಿಸ್ತು ಅಂದರೆ, ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ.